ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೊತೀನಿ. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಏನಂದರೆ ಮಕ್ಕಳು ಯೂಶ್ವಲಿ ತರಕಾರಿ ಹಾಗೆ ಸೊಪ್ಪುಗಳನ್ನ ತಿನ್ನಲ್ಲ. ಹಾಗೆ ಮನೇಲಿ ಏನೂ ತರಕಾರಿ ಇಲ್ಲ ಅಂದರೂ ಕೂಡ ಈ ಒಂದು ರೆಸಿಪಿನ ನಾವು ಮಾಡ್ಕೋಬೋದು. ಈರುಳ್ಳಿ ಇಲ್ಲಪ್ಪ, ಮೆಂತ್ಯ ಸೊಪ್ಪಿಲ್ಲ, ಪಾಲಕ್ ಸೊಪ್ಪಿಲ್ಲ, ಸಬ್ಬಸಿಗೆ ಸೊಪ್ಪಿಲ್ಲ, ಈ ಥರ ಯಾವುದೇ ಸೊಪ್ಪು ಇಲ್ಲದೆ ಇದ್ದರೂ ಕೂಡ ಕೊತ್ತಂಬರಿ ಸೊಪ್ಪು ಒಂದಿದ್ರೆ ಸಾಕು ಮಾಡ್ಕೊಬೋದು. ಹಾಗೆ ಸೌತೆಕಾಯಿ ಇದ್ದರೆ ಅದರಲ್ಲಿ ಕೂಡ ಎಳೆ ಸೌತೆಕಾಯಿ ಅಥವಾ ನೀರು ಸೌತೆಕಾಯಿ ಕೂಡ ಇದ್ದರೂ ಈ ರೆಸಿಪಿನ ಮಾಡ್ಕೋಬೋದು. ಬನ್ನಿ ಇವಾಗ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 3 ಸೌತೆಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. 3 ಸೌತೆಕಾಯಿಗೆ 1 ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ. ಇದನ್ನು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟಿಂದನೂ ಕೂಡ ನಾವು ರೊಟ್ಟಿನ ತಟ್ಕೋಬೋದು. ಬಟ್ ಕೆಲವೊಬ್ರಿಗೆ ಹತ್ರ ಜೋಳದ ಹಿಟ್ಟಿರಲ್ಲ ಅಥವಾ ಗೋಧಿ ಹಿಟ್ಟು ಖಾಲಿ ಆಗಿರುತ್ತೆ. ಈ ಥರ ಎಲ್ಲ ಇದ್ದಾಗ ರವೆ ಇದ್ದರೆ ಸಾಕು, ಈ ರೊಟ್ಟಿನ ಮಾಡ್ಕೋಬೋದು. ಸೊ ನಾನು 3 ಸೌತೆಕಾಯಿನ ತೊಗೊಂಬಿಟ್ಟು ಚೆನ್ನಾಗಿ ತುರ್ಕೊತಾ ಇದ್ದೀನಿ. ಇವಾಗ ಇದಾಗಿದೆ ಫ್ರೆಂಡ್ಸ್ ತುರ್ಕೊಳ್ಳೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ನಾವೇನೇ ಊಟ ಮಾಡಿದರೂ ಕೂಡ ಅದು ಚೆನ್ನಾಗಿ ಜೀರ್ಣ ಆಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಜೀರಿಗೆ ಮತ್ತು ಅಜ್ವೈನ್ ಹಾಗೆ ಉಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಮನೆಯಲ್ಲಿರುವಂಥ ಯಾವುದೇ ಸೊಪ್ಪನ್ನು ಕೂಡ ನಾವು ಹಾಕೊಬೋದು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಅಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಟೀ ಸ್ಪೂನು ಅಕ್ಕಿ ಹಿಟ್ಟಾದ ನಂತರ ತುರಿದಿಟ್ಕೊಂಡಿರುವಂಥ ಸೌತೆಕಾಯಿನ ಇದರಲ್ಲಿ ಮಿಶ್ರಣ ಮಾಡಿ ನಂತರ ಇದಕ್ಕೆ ಸೂಜಿ ರವೆ ಇರುತ್ತಲ್ಲ ಅದನ್ನು ಹಾಕ್ಕೊಬೇಕು. ಇಫ್ ಇನ್ ಕೇಸ್ ಬೊಂಬೆ ರವೆ ಇದ್ದರೂ ಕೂಡ ಅಥವಾ ಉಪ್ಪಿಟ್ಟು ರವೆ ಇದ್ದರೂ ಕೂಡ ಅದನ್ನು ಒಂದು ಮಿಕ್ಸಿನಲ್ಲಿ ಒಂದು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಬೇಕಾಗತ್ತೆ. 1 ಬೌಲ್ ರವೆಗೆ ನಾನು 2 ಬೌಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ, ಒಂದೇ ಸರಿ ನೀರನ್ನ ಹಾಕ್ಕೊಬಾರ್ದು. ಸ್ವಲ್ಪನೇ ಹಾಕ್ತಾ ಬಂದು ಕಲಿಸ್ತಾ ಹೋಗಬೇಕು. ನಂತರ ಇದನ್ನು ನೀಟಾಗಿ ಕಲಿಸ್ಕೊಂಬಿಟ್ಟು ಬೇಕಿದ್ದರೆ ಉಪ್ಪು ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಹೇಗಿದೆ ನೋಡ್ಕೊಂಬಿಟ್ಟು ನಂತರ ಇದನ್ನು ಒಂದು 20 to 25 ಮಿನಿಟ್ಸ್ ಆದರೂ ಕೂಡ ಇದನ್ನು ಹಾಗೆಯೇ ನೆನೆಯಲಿಕ್ಕೆ ಇಡಬೇಕು. ಯಾಕಂದರೆ ರವೆ ಅಲ್ವಾ. ಇಫ್ ಇನ್ ಕೇಸ್ ಸೂಜಿ ರವೆ ಆದರೂ ಕೂಡ ಯಾವುದೇ ಉಪ್ಪಿಟ್ಟು ರವೆ ಆದರೂ ಕೂಡ ಸ್ವಲ್ಪ ನೆನೆದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ರವೆ ಬೇಡ ಅನ್ನೋರು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟಿಂದ ಕೂಡ ನಾವು ಮಾಡ್ಕೋಬೋದು. ಜೋಳದ ಹಿಟ್ಟು ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಂದು ಹೋಳಿಗೆ ಪೇಪರ್ ಇದ್ದರೆ ಅದನ್ನ ಇಟ್ಕೊಳ್ಳಿ ಅಥವಾ ಬಟರ್ ಪೇಪರ್ ಇದ್ದರೂ ಕೂಡ ಇಟ್ಕೊಬೋದು. ಇವಾಗ ನಾನಿಲ್ಲಿ ನೆಂದಿರುವಂಥ ರೊಟ್ಟಿ ಹಿಟ್ಟನ್ನ ಹಾಕ್ಕೊಂಬಿಟ್ಟು ನೀಟಾಗಿ ತಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ತಳುವು ಬೇಕಾದ್ರೂ ಕೂಡ ತಟ್ಕೋಬೋದು. ಇಲ್ಲದೆ ಇರೋರು ಬಾಳೆ ಎಲೆ ಇರುತ್ತಲ್ಲ ಅದರಲ್ಲೂ ಕೂಡ ನಾವು ರೊಟ್ಟಿನ ತಟ್ಕೋಬೋದು. ಇವಾಗ ನೋಡಿ, ಇದು ನಾನು ಈ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಚೂರು ದೊಡ್ಡದು ಬೇಕಾಗಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ನಾನು ಮಿಶ್ರಣ ಮಾಡಿಕೊಂಡು ಮತ್ತೆ ರೊಟ್ಟಿ ತಟ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ದೊಡ್ಡದು ಬೇಕಾದರೂ ದೊಡ್ಡದು ಮಾಡ್ಕೋಬೋದು, ಇಲ್ಲ ಮಕ್ಕಳಿಗೆ ಚಿಕ್ಕ ಪುಟ್ಟ ಇಷ್ಟ ಆಗಿದ್ರೆ ಚಿಕ್ಕನೂ ಕೂಡ ರೊಟ್ಟಿ ಮಾಡ್ಕೋಬೋದು. ಇದು ಇವಾಗ ಆಗಿದೆ. ಈಗ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆನ ಸವರಬೇಕಾಗತ್ತೆ, ಇಲ್ದಿದ್ರೆ ಕಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಎಲ್ಲ ಸವರ್ಬಿಟ್ಟು ನಂತರ ತಟ್ಟಿರುವಂಥ ರೊಟ್ಟಿನ ಇದ್ರ ಮೇಲೆ ಹಾಕಬೇಕು. ಎಣ್ಣೆ ಹಾಕಿ ತಟ್ಟಿರೋದ್ರಿಂದ ನೀಟಾಗಿ ಬಿಚ್ಕೊಳ್ಳುತ್ತೆ. ಸೊ ಹಾಗಾಗಿ ತೊಂದರೆ ಏನಿಲ್ಲ. ಈ ಥರ ಇಲ್ಲದೆ ಅಂದರೂ ಕೂಡ ಅಥವಾ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೂ ಕೂಡ ಹಸಿ ಬಟ್ಟೆನ ಒದ್ದೆ ಮಾಡ್ಕೊಂಬಿಟ್ಟು ಅದರಲ್ಲೂ ಕೂಡ ನಾವು ರೊಟ್ಟಿನ ತಟ್ಕೋಬೋದು. ಆ ಥರನೂ ಕೂಡ ಮಾಡ್ಬೋದು. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ಬಟರ್ ಪೇಪರು ಅಥವಾ ಹೋಳಿಗೆ ಪೇಪರ್ ಇತ್ತಂದರೆ ಬೇಗ ಆಗೋಗುತ್ತೆ. ಹಾಗೆ ತೆಳ್ಳು ಕೂಡ ನಾವು ತಟ್ಕೋಬೋದಾಗುತ್ತೆ. ಇದು ಮಾಡಿದ ಮೇಲೆ ಎಷ್ಟು ರುಚಿಯಾಗಿ ಬಂದಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಇವಾಗ ನೋಡಿ, ಇದನ್ನು ಎರಡೂ ಕಡೆಗೂ ಬೇಯಿಸ್ಕೋಬೇಕು. ಒಂದು ಕಡೆಗೆ ಚೆನ್ನಾಗಿ ಬೇಯ್ತಾ ಇದೆ, ಅದನ್ನು ಮತ್ತೆ ತಿರುವು ಹಾಕ್ಬಿಟ್ಟು ಎರಡೂ ಸೈಡು ಕೂಡ ನಾವು ಲಿಡ್ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಬೇಕು. ಅಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಮೃದುವಾಗಿ. ಇದು ಆ್ಯಕ್ಚುಲಿ ನಾನು ತಿನ್ನೋಕ್ಕೆ ಕೊಟ್ಟಾಗ ಮಕ್ಕಳಿಗೆ ಅಥವಾ ಹಸ್ಬೆಂಡಿಗೆ ಎದರಿಂದ ಮಾಡಿದ್ದೀನಿ ಅಂತಲೇ ಗೊತ್ತಾಗಿಲ್ಲ ಅವ್ರಿಗೆ. ಸೊ ಅಷ್ಟು ಚೆನ್ನಾಗಿ ಬಂದಿತ್ತು. ಹಾಗೆ ಸಾಫ್ಟ್ ಕೂಡ ಇತ್ತು. ಸೊಪ್ಪು ಕಾಣಿಸ್ತಾ ಇತ್ತು, ಆದರೆ ಯಾವ ಸೊಪ್ಪು ಅಂತಲೂ ಕೂಡ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ ಇವಾಗ ಸಖತ್ತಾಗಿ ಬಂದಿದೆ. ಇದ್ರ ಮೇಲೆ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೊಂಬಿಟ್ಟು ಸರ್ವ್ ಮಾಡ್ಬೋದು. ಇದರಲ್ಲಿ ಖಾರ ಎಲ್ಲ ಹಾಕಿದ್ದೀನಲ್ವಾ, ಚಟ್ನಿ ಕೂಡ ನೆಸಸರಿ ಇಲ್ಲ. ಅದಕ್ಕೋಸ್ಕರ ಹಾಗೇನೂ ತಿನ್ಬೋದು. ಬಿಸಿಯಾಗಿ ತುಪ್ಪ ಹಾಕ್ಕೊಂಬಿಟ್ಟು ಅಥವಾ ಬೆಣ್ಣೆ ಹಾಕ್ಕೊಂಬಿಟ್ಟು ಹಾಗೆ ಕೂಡ ತಿನ್ಬೋದು. ಈವನ್ ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ಆರಾಮಾಗಿ ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಮಧ್ಯಾಹ್ನ ತನಕ ಸಾಫ್ಟಾಗಿರುತ್ತೆ. ಯಾವಾಗಲೂ ಒಂದೇ ಥರ ರೊಟ್ಟಿ ಮಾಡಿಕೊಡೋದು ಬದಲು ಈ ಥರ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿಬಿಟ್ಟು ಮಾಡಿಕೊಡೋದ್ರಿಂದ ಮಕ್ಕಳು ಆರಾಮ್ಸೆ ತಿಂತಾರೆ. ಹಾಗೆ ಗೊತ್ತು ಕೂಡ ಆಗಲ್ಲ ಏನು ಹಾಕಿದ್ದೀವಿ ಅಂತ.
ಈ ಥರ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ವಿಟಮಿನ್ಸ್, ಪ್ರೋಟೀನ್ಸ್, ನ್ಯೂಟ್ರಿಷನ್ಸು ಕೂಡ ಸಿಕ್ಕಂಗಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದಂತ ರೊಟ್ಟಿ, ಆರಾಮ್ಸೆ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಬಾಯ್ ಬಾಯ್.